ಕೋವಿಡ್ ಹೊಸ ವೇರಿಯಂಟ್ ಅಲ್ಲೊಂದು ಇಲ್ಲೊಂದು ಪ್ರಕರಣ ಕಾಣಿಸ್ಕೊಳ್ತಾ ಇರೋ ಹಿನ್ನೆಲೆಯಲ್ಲಿ ನಮ್ಮ ಸದಸ್ಯ ಶಾಲೆಗಳಿಗೆ ಒಂದು ವಿಶೇಷವಾದ ಮನವಿ ಮತ್ತು ಜಾಗೃತಿಯ ಪತ್ರವನ್ನ ನೀಡಿದ್ದೇವೆ. ಸ್ಪಷ್ಟವಾಗಿ ಪಾಲಕ ಪೋಷಕರಿಗೂ ಕೂಡ ಮಕ್ಕಳು ಅನಾರೋಗ್ಯ ಕಂಡು ಬಂದಾಗ ಶಾಲೆಗೆ ಕಳಿಸಬಾರದು. ಜೊತೆಯಲ್ಲಿ ಮೊದಲು ಏನು SOPಗಳು ಇದ್ವು, ಅದು ಜ್ವರದ ಬಗ್ಗೆ ತಪಾಸಣೆ ಆಗಿರ್ಬೋದು, ಸ್ಯಾನಿಟೈಸ್ ಆಗಿರ್ಬೋದು, ಅದರ ಬಗ್ಗೆ ಹೆಚ್ಚು ಗಮನ ವಹಿಸಿ. ಈಗ ರಜೆಗಳ ಒಂದು ಸರಣಿ ಬರುತ್ತೆ, ವಾರಗಟ್ಟಲೆ ಕೆಲ ಶಾಲೆಗಳಲ್ಲಿ ರಜಾ ಕೊಡ್ತಾರೆ. ಮಕ್ಕಳು ಪಾಲಕ ಪೋಷಕರು ಹೊರ ರಾಜ್ಯಗಳಿಗೆ ಹೊರ ದೇಶಕ್ಕೆ ಹೋಗಿ ಬರತಕ್ಕಂಥದ್ದು ಇದ್ದೇ ಇರುತ್ತೆ. ಬರತಕ್ಕಂಥ ಮಕ್ಕಳು ಅವರ ಬಗ್ಗೆ ಸೂಕ್ಷ್ಮವಾದ ಒಂದು ಮುನ್ನೆಚ್ಚರಿಕೆ ವಹಿಸಿ, ಯಾವುದೇ ರೀತಿಯಾದ ಸಿಂಪ್ಟಮ್ಸ್ ಆಗಲಿ ಹುಷಾರು ತಪ್ಪಿದ್ರೆ ಖಂಡಿತವಾಗ್ಲೂ ಅವ್ರ ಬಗ್ಗೆ ಹೆಚ್ಚು ಜಾಗೃತಿ ವಹಿಸಿ ಅನ್ನತಕ್ಕಂಥ ಒಂದಷ್ಟು ಸಲಹೆಗಳನ್ನ ಕೊಟ್ಟಿದ್ದೇವೆ. ಜೊತೆಗೆ ಎಲ್ಲಾದರೂ ಇಂಥ ಪ್ರಕರಣ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8038370000. ಕಂಡು ಬಂದ್ರೆ ಮತ್ತೆ ಪ್ರವಾಸಗಳು ಹೋದಾಗ ಒಂದಷ್ಟು ಮುನ್ನೆಚ್ಚರಿಕೆ ಕ್ರಮವಾಗಿ ಫಸ್ಟ್ ಏಡ್, ಸಾಧ್ಯವಾದರೆ ಆಕ್ಸಿಜನ್ ಕಿಟ್ಟು, ಇವೆಲ್ಲವನ್ನ ಕಾದಿರಿಸಿಕೊಳ್ಳಿ ಅನ್ನತಕ್ಕಂಥ ಸಲಹೆಗಳನ್ನ ಕೊಟ್ಟಿದ್ದೇವೆ. ಕೋವಿಡ್ ಹೊಸ ವೇರಿಯಂಟ್ ಅಲ್ಲೊಂದು ಇಲ್ಲೊಂದು ಪ್ರಕರಣ ಕಾಣಿಸ್ಕೊಳ್ತಾ ಇರೋ ಹಿನ್ನೆಲೆಯಲ್ಲಿ ನಮ್ಮ ಸದಸ್ಯ ಶಾಲೆಗಳಿಗೆ ಒಂದು ವಿಶೇಷವಾದ ಮನವಿ ಮತ್ತು ಜಾಗೃತಿಯ ಪತ್ರವನ್ನ ನೀಡಿದ್ದೇವೆ. ಸ್ಪಷ್ಟವಾಗಿ ಪಾಲಕ ಪೋಷಕರಿಗೂ ಕೂಡ ಮಕ್ಕಳು ಅನಾರೋಗ್ಯ ಕಂಡು ಬಂದಾಗ ಶಾಲೆಗೆ ಕಳಿಸಬಾರದು. ಜೊತೆಯಲ್ಲಿ ಮೊದಲು ಏನು SOPಗಳು ಇದ್ವು, ಅದು ಜ್ವರದ ಬಗ್ಗೆ ತಪಾಸಣೆ ಆಗಿರ್ಬೋದು, ಸ್ಯಾನಿಟೈಸ್ ಆಗಿರ್ಬೋದು, ಅದರ ಬಗ್ಗೆ ಹೆಚ್ಚು ಗಮನ ವಹಿಸಿ. ಈಗ ರಜೆಗಳ ಒಂದು ಸರಣಿ ಬರುತ್ತೆ, ವಾರಗಟ್ಟಲೆ ಕೆಲ ಶಾಲೆಗಳಲ್ಲಿ ರಜಾ ಕೊಡ್ತಾರೆ. ಮಕ್ಕಳು ಪಾಲಕ ಪೋಷಕರು ಹೊರ ರಾಜ್ಯಗಳಿಗೆ ಹೊರ ದೇಶಕ್ಕೆ ಹೋಗಿ ಬರತಕ್ಕಂಥದ್ದು ಇದ್ದೇ ಇರುತ್ತೆ. ಬರತಕ್ಕಂಥ ಮಕ್ಕಳು ಅವರ ಬಗ್ಗೆ ಸೂಕ್ಷ್ಮವಾದ ಒಂದು ಮುನ್ನೆಚ್ಚರಿಕೆ ವಹಿಸಿ, ಯಾವುದೇ ರೀತಿಯಾದ ಸಿಂಪ್ಟಮ್ಸ್ ಆಗಲಿ ಹುಷಾರು ತಪ್ಪಿದ್ರೆ ಖಂಡಿತವಾಗ್ಲೂ ಅವ್ರ ಬಗ್ಗೆ ಹೆಚ್ಚು ಜಾಗೃತಿ ವಹಿಸಿ ಅನ್ನತಕ್ಕಂಥ ಒಂದಷ್ಟು ಸಲಹೆಗಳನ್ನ ಕೊಟ್ಟಿದ್ದೇವೆ. ಜೊತೆಗೆ ಎಲ್ಲಾದರೂ ಇಂಥ ಪ್ರಕರಣಗಳು ಕಂಡು ಬಂದ್ರೆ ಮತ್ತೆ ಪ್ರವಾಸಗಳು ಹೋದಾಗ ಒಂದಷ್ಟು ಮುನ್ನೆಚ್ಚರಿಕೆ ಕ್ರಮವಾಗಿ ಫಸ್ಟ್ ಏಡ್, ಸಾಧ್ಯವಾದರೆ ಆಕ್ಸಿಜನ್ ಕಿಟ್ಟು, ಇವೆಲ್ಲವನ್ನ ಕಾದಿರಿಸಿಕೊಳ್ಳಿ ಅನ್ನತಕ್ಕಂಥ ಸಲಹೆಗಳನ್ನ ಕೊಟ್ಟಿದ್ದೇವೆ.